ಹಾಯ್, ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಪವರ್ ಪಾಯಿಂಟ್ ಅಲ್ಲಿ ಈ ರೀತಿಯಾದ ಇಂಡಿಯನ್ ಫ್ಲಾಗ್ ರೀತಿಯಾದ ಪ್ರೆಸೆಂಟೇಶನ್ ಅನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಮೊದಲು ನಾವು ಪವರ್ ಪಾಯಿಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಪೇಜ್ ಸೆಟಪ್ ನಾವೀಗ ಮಾಡೋಣ. ಡಿಸೈನ್ ಮೆನುನಲ್ಲಿ ಸ್ಲೈಡ್ ಸೈಜ್ ನಾವಿಲ್ಲಿ ವೈಡ್ ಸ್ಕ್ರೀನ್ 16:9 ನಾವಿಲ್ಲಿ ತಗೋಬೇಕಾಗುತ್ತೆ. ಈ ಬಾಕ್ಸ್ ಗಳನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ಇನ್ಸರ್ಟ್ ಮೆನು, ಆಟೋ ಶೇಪ್ಸ್, ಪ್ಯಾರಲೋಗ್ರಾಮ್ ಶೇಪ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ರೀತಿಯಾಗಿ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಎರಡು ಸ್ಲೈಡ್ ಟಚ್ ಆಗುವ ರೀತಿ ನಾವಿಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ಈ ಯೆಲ್ಲೋ ಪಾಯಿಂಟ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಆಟೋ ಶೇಪ್ ವಿಡ್ತ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ. ಈ ರೀತಿಯಾಗಿ ನಂತರ ನಾವು ಈ ಸ್ಲೈಡ್ ಅನ್ನ ಇಲ್ಲಿ ತಗೊಂಡು ಬರೋಣ. ಈ ರೀತಿಯಾಗಿ ಕಂಟ್ರೋಲ್ ಡಿ ನಾವಿಲ್ಲಿ ಮಾಡಬಹುದು ಅಥವಾ ಕಾಪಿ ಪೇಸ್ಟ್ ಸಹ ನೀವಿಲ್ಲಿ ಮಾಡಬಹುದು. ಈ ರೀತಿಯಾಗಿ 3 ಸ್ಲೈಡ್ ಗಳನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು. ಕಂಟ್ರೋಲ್ ಡಿ ಮಾಡಿದಾಗ ಡೂಪ್ಲಿಕೇಟ್ ಸ್ಲೈಡ್ ಅಥವಾ ಕಾಪಿ ಪೇಸ್ಟ್ ಈ ರೀತಿಯಾಗಿ ಬಂದಿದೆ. ಕಲರ್ ಅನ್ನ ನಾವೀಗ ಚೇಂಜ್ ಮಾಡೋಣ. ಫಿಲ್ ಶೇಪ್ ಅಲ್ಲಿ ನಾವೀಗ ಗ್ರೀನ್ ಕಲರ್ ಅನ್ನ ಫಿಲ್ ಮಾಡೋಣ. ಶೇಪ್ ಔಟ್ಲೈನ್ ಅನ್ನು ನಾವಿಲ್ಲಿ ರಿಮೂವ್ ಮಾಡೋಣ. ನೋ ಔಟ್ಲೈನ್, ಯಾವುದೇ ಔಟ್ಲೈನ್ ನಮ್ಗಿಲ್ಲಿ ಬೇಕಾಗಿಲ್ಲ. ಸೆಕೆಂಡ್ ಶೇಪ್ ಗೆ ನಾವಿಲ್ಲಿ ವೈಟ್ ಕಲರ್ ಅನ್ನ ಫಿಲ್ ಮಾಡೋಣ. ನೋ ಔಟ್ಲೈನ್. ಫಿಲ್ ಶೇಪ್ ಅಲ್ಲಿ ಮೋರ್ ಫಿಲ್ ಕಲರ್ಸ್, ಸ್ಟ್ಯಾಂಡರ್ಡ್ ಕಲರ್ಸ್ ಅಲ್ಲಿ ನಾವಿಲ್ಲಿ ಆರೆಂಜ್ ಕಲರ್ ಅನ್ನ ಫಿಲ್ ಮಾಡೋಣ. ಓಕೆ, ನಾವಿಲ್ಲಿ ಕೊಡೋಣ. ನೋ ಔಟ್ಲೈನ್. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಬಂದಿದೆ ಅಂತ. ಕಂಟ್ರೋಲ್ ಡಿ ಈ ರೀತಿಯಾಗಿ ಕಲರ್ ಅನ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು. ನಂತರ ನಾವಿಲ್ಲಿ ಇನ್ಸರ್ಟ್ ಮೆನು ಒಂದು ಸರ್ಕಲ್ ಅನ್ನ ನಾವಿಲ್ಲಿ ಡ್ರಾ ಮಾಡೋಣ. ಈ ರೀತಿಯಾಗಿ ಶೇಪ್ ಫಾರ್ಮೆಟ್ ಅಲ್ಲಿ ನಾವು ಸೈಜ್ ಅನ್ನ ಹೆಚ್ಚು ಕಡಿಮೆ ಮಾಡೋಣ. 3.5 ಹೈಟ್ ಮತ್ತು 3.5 ವಿಡ್ತ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಎಂಟರ್ ನಾವಿಲ್ಲಿ ಮಾಡೋಣ. ಫಿಲ್ ಶೇಪ್ ಅಲ್ಲಿ ವೈಟ್ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡೋಣ. ಶೇಪ್ ಔಟ್ಲೈನ್ ನಾವಿಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ಕೊಡೋಣ. ಔಟ್ಲೈನ್ ಥಿಕ್ನೆಸ್ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಎಷ್ಟು ಥಿಕ್ನೆಸ್ ಬೇಕೋ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಔಟ್ಲೈನ್ ಕಲರ್ ಇಲ್ಲಿ ಚೇಂಜ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡಬಹುದು. ಶೇಪ್ ಔಟ್ಲೈನ್ ಕಲರ್ ಅನ್ನ ನಾವಿಲ್ಲಿ ಡಾರ್ಕ್ ಬ್ಲೂ ಕಲರ್ ಅನ್ನ ತಗೊಳ್ಳೋಣ. ಔಟ್ಲೈನ್ ಥಿಕ್ನೆಸ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ಇನ್ಸರ್ಟ್ ಮೆನುನಲ್ಲಿ ಶೇಪ್ಸ್ 24 ಸ್ಟಾರ್ಸ್ ಶೇಪ್ಸ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈಗ ನಾವು ಯೆಲ್ಲೋ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾವಿಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು. ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ. ಶೇಪ್ ಸೈಜ್ ಅನ್ನ ನಾವಿಲ್ಲಿ 3.5 ಕೊಟ್ಟಿದ್ದಾಗ ಸ್ಟಾರ್ ಶೇಪ್ ಅನ್ನ ನಾವಿಲ್ಲಿ 3.4 ಕೊಡೋಣ. 3.4 ಎಂಟರ್. ಈ ಸ್ಟಾರ್ ಅನ್ನ ನಾವೀಗ ಸರ್ಕಲ್ ಸೆಂಟ್ರಲ್ಲಿ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ಝೂಮ್ ಮಾಡಿ ಎಕ್ಸಾಕ್ಟ್ ಆಗಿ ಸೆಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಈ ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡಬಹುದು. ಲೆಫ್ಟ್, ರೈಟ್ ಅಥವಾ ಅಪ್ ಅಂಡ್ ಡೌನ್ ನೀವಿಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡಬೇಕಾಗುತ್ತೆ. ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ವೀಲ್ ಅನ್ನ ಗ್ರೂಪ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡೋಣ. ಶಿಫ್ಟ್ ಕೀಯನ್ನ ನೀವಿಲ್ಲಿ ಪ್ರೆಸ್ ಮಾಡಿ ಎರಡು ಶೇಪ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರ್ಕಲ್ ಮತ್ತು ಸ್ಟಾರ್ ಶೇಪ್ ಅನ್ನ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಿ ಗ್ರೂಪ್ ಅಲ್ಲಿ ಗ್ರೂಪ್ ಮಾಡಬಹುದು ಅಥವಾ ಶೇಪ್ ಫಾರ್ಮೆಟ್ ಅಲ್ಲಿ ಸಹ ನಾವಿಲ್ಲಿಂದ ಗ್ರೂಪ್ ಸಹ ಮಾಡಬಹುದು. ಝೂಮ್ ಔಟ್ ಮಾಡೋಣ. ಝೂಮ್ ಔಟ್. ಈಗ ನಾನು ಈ ವೀಲ್ ಅನ್ನ ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು. ವೈಟ್ ಕಲರ್ ಸೆಂಟರ್ ಪಾಯಿಂಟ್ ಅಲ್ಲಿ ನಾವಿಲ್ಲಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಝೂಮ್ ಔಟ್. ಈಗ ನಾವು ಅನಿಮೇಷನ್ ಎಫೆಕ್ಟ್ ಅನ್ನು ಕೊಡೋಣ. ವೀಲ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅನಿಮೇಷನ್ಸ್ ಅಲ್ಲಿ ಎಂಪೋಸಿಸ್ ಅಲ್ಲಿ ಸ್ಪಿನ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅನಿಮೇಷನ್ ಪ್ಯಾನ್ ಅನ್ನ ನಾವಿಲ್ಲಿ ಓಪನ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಆನ್ ಕ್ಲಿಕ್ ಅನ್ನ ನಾವಿಲ್ಲಿ ಸ್ಟಾರ್ಟ್ ವಿತ್ ಪ್ರಿವಿಯಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನೊಮ್ಮೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಟೈಮಿಂಗ್ಸ್ ಆಪ್ಷನ್ ಸ್ಟಾರ್ಟ್ ನಾವಿಲ್ಲಿ ವಿತ್ ಪ್ರಿವಿಯಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡ್ಯೂರೇಷನ್ 2 ಸೆಕೆಂಡ್ಸ್ ನಾವಿಲ್ಲಿ ಕ್ಲಿಕ್ ಮಾಡೋಣ. 5 ಸೆಕೆಂಡ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ರಿಪೀಟ್ ನಾವಿಲ್ಲಿ ಕ್ಲಿಕ್ ಮಾಡೋಣ.
ಅಂಟಿಲ್ ಎಂಡ್ ದ ಸ್ಲೈಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಓಕೆ ನಾವಿಲ್ಲಿ ಕೊಡೋಣ. ಈಗ ನಾವು ಪ್ಲೇ ಫಾರ್ಮ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ವೀಲ್ ರೋಟೇಟ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ PowerPoint ಅಲ್ಲಿ ಇಂಡಿಯನ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿ ಈ ರೀತಿಯಾಗಿ ವೀಲ್ ಸ್ಪಿನ್ನಿಂಗ್ ಎಫೆಕ್ಟ್ ಅನ್ನ ನಾವಿಲ್ಲಿ ಕೊಡಬಹುದು.